ಸರ್ ನಮ್ಮ ಶಾಲೆ ಬಂದು 1950ರಲ್ಲಿ ಪ್ರಾರಂಭವಾಗಿರೋದು. ಒಳ್ಳೆ ಚರಿತ್ರೆ ಇರುವಂತಹ ಒಂದು ಶಾಲೆ. ಈಗ ಏನೋ ಒಂದು ವ್ಯವಸ್ಥೆಯಲ್ಲಿ ಮಕ್ಕಳ ತಂದೆ ತಾಯಿಗಳ ಬರೆದು ಕೊಟ್ಟಿದ್ದಾರೆ, ನಮ್ಮ ಮಕ್ಕಳು ಶಾಲೆಗೆ ಕಳಿಸಲ್ಲ ಅಂತ ಹೇಳಿದಾಗ ನಾವು ಒಂದು ಪರ್ಯಾಯವಾಗಿ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತ ನಮ್ಮ ಕರ್ನಾಟಕ ಗೌರ್ಮೆಂಟ್ ಎಜುಕೇಷನ್ ಬೋರ್ಡಿಂದನೇ ಪೋರ್ಟ್ರಲ್ಲಿ ಒಂದು ಇದಿದೆ, ಒಂದು ಲಾಗ್ ಇದೆ. ಅದಕ್ಕೆ ಪ್ರೈವೇಟೈಸೇಷನ್ ಮಾಡ್ಬೋದು ವಿತ್ ಪೇರೆಂಟ್ಸ್ ಅನುಮತಿ ಅಂತ. ಈ ಪೇರೆಂಟ್ಸ್ ಅವರ ಅನುಮತಿ ಲೆಟ್ರ್ ಪಡ್ಕೊಂಡೇ ನಾವು ಈ ರೀತಿ ಮಾಡಿರೋದು. ಮಕ್ಕಳ ಭವಿಷ್ಯನ ಹಾಳು ಮಾಡೋದಕ್ಕೆಲ್ಲ ನಾವಿರೋದು. ಅವರ ಒಂದು ಪ್ರಗತಿ ಆಗಲಿ ಒಂದು 4ರಿಂದ 5 ಅಷ್ಟು ಎಲ್ಲ ತಂದೆ ತಾಯಿಗಳು ಒಪ್ಕೊಂಡು ಹೋಗಿದ್ದಾರೆ, ಅವರೇ ಬರ್ದು ಕೊಟ್ಟಿದ್ದಾರೆ. ಇಲ್ಲ ಮೇಡಮ್, ಬರ್ದು ಕೊಟ್ಟಿದ್ದಾರೆ. ಲೆಟ್ರ್ ತೋರಿಸ್ತಾರಲ್ಲ ಮೇಡಮ್, ಅವರು ಹೇಳಿದ್ದಾರೆ ನಮ್ಮ ಮಕ್ಕಳನ್ನ ನೀವು ಏನಾದರೂ ಮಾಡಿ ಒಟ್ಟಲ್ಲಿ 10th ಸ್ಟ್ಯಾಂಡರ್ಡ್ ಪಾಸ್ ಮಾಡ್ಸೋಕ್ಕೆ ನೋಡಿ ಅಂತ. ನಾವೆಲ್ಲ ರೆಮಿಡಿಯಲ್ ಕ್ಲಾಸಸ್ ತಗೊಂಡು ಅವರು ಬರೆಯೋಕ್ಕೆ ಬರಲ್ಲ, ಓದಕ್ಕೆ ಬರಲ್ಲ ಮೇಡಮ್. ಎಲ್ಲ ಇದೆ, ಅದರಲ್ಲೇ ಇದೆ, ಬರ್ದು ಕೊಟ್ಟಿದ್ದಾರೆ ಮೇಡಮ್. ತಂದೆ ತಾಯಿಗಳ ಅನುಮತಿಯಿಂದಲೇ ಜೂನಲ್ಲಿ ಬರ್ದು ಕೊಟ್ಟಿರೋದು ಅವರು. ನಾನು ಫೇಲ್ ಮಾಡಿ ಕೂರಿಸ್ತೀನಿ 9ನೇ ತರಗತಿಗೆ ಅಂದಿದ್ದಕ್ಕೆ ಅವರು ಇಲ್ಲ ಸರ್ ಸ್ವಲ್ಪ ನೋಡಿ ಅಂತ ಹೇಳಿದಾಗ ಅವರೇ ಬರ್ದು ಕೊಟ್ಟಿದ್ದಕ್ಕೆ ನಾವು ಇದು ಮಾಡೋರು. ಇಲ್ಲಾಂದ್ರೆ ನಾವು ಇದೆಲ್ಲ ಈ ಥರ ಸಮಸ್ಯೆ ಬರ್ತಾ ಇರಲಿಲ್ಲ. ಆ ಥರ ರಿಕವರಿ ಆ ರೀತಿ ಏನಿಲ್ಲ. ಮಕ್ಕಳಿಗೆ ಒಂದು ಓದಲಿಕ್ಕೆ ಬರೆಯಲಿಕ್ಕೆ ಗೊತ್ತಿಲ್ಲ, ನಾವು ಎಷ್ಟು ಟ್ರೈ ಮಾಡಿದ್ರು ಅವ್ರ ಮೊಬೈಲಲ್ಲೇ ಇದ್ದಾರೆ. ಸೊ 3-4 ಜನ ಮೇಡಮ್, ಅವರೆಲ್ಲ ಒಪ್ಕೊಂಡು ಹೋಗಿದ್ದಾರೆ. ಒಪ್ಕೊಂಡು ಹೋಗಿ ಅಲ್ಲಿ ಬರೆಯೋದಕ್ಕೆ ಒಪ್ಕೊಂಡಿದ್ದಾರೆ. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಶಾಲೆಯಿಂದನೇ ಬರೋದು, ಅದೇನು ಅಭ್ಯಂತರ ಇಲ್ಲ. ಸೊ ಅಷ್ಟೇ ಇದೆ. ಪೋರ್ಟಲ್ ವಿತ್ ಪರ್ಮಿಷನ್ ಆಫ್ ಪೇರೆಂಟ್ಸ್ ಇದೆ, ಅದು ಪೇರೆಂಟ್ಸ್ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವುದು ಪೋರ್ಟಲ್ ಇದೆ, ಪೋರ್ಟಲ್ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.